ಹೇಳ, ನಾನು ಇವತ್ತಿನವರೆಗೂ ವೋಟ್ ಹಾಕಿಲ್ಲ. ನನ್ಗೆ ಇವಾಗ 25 ಹಾಕೋದು ಇಲ್ಲ. ನಾನಿನ್ನ ವೋಟರ್ ಐಡಿನೇ ಮಾಡಿಸಿಲ್ಲ. ಅದಕ್ಕೆ ನಮ್ಮ ದೇಶ ಇನ್ನೂ ಡೆವಲಪಿಂಗ್ ಅಲ್ಲೇ ಇರೋದು. ನಮ್ಮ ತಾಲೂಕು MLA ಇರುತ್ತೆ ಗೊತ್ತಿಲ್ಲ ನನಗೆ. ನೀವು ನಾರ್ಮಲ್ ಕ್ವೆಶ್ಚನ್ಸ್ ಕೇಳಿ, ಆರ್ ಆಸ್ಕಿಂಗ್ ಡಿಫಿಕಲ್ಟ್ ಕ್ವೆಶ್ಚನ್ಸ್. ಓಕೆ, ವಾಟ್ ಇಸ್ ನಾರ್ಮಲ್ ಕ್ವೆಶ್ಚನ್ಸ್ ಅಕಾರ್ಡಿಂಗ್ ಟು ಯು? ಲೈಕ್ 2+2. ಒಂದು ಬೆಳಗಾವಿ. ಅದೇನು ಒಂದು ಇದಕ್ಕಾದ್ರೂ ಹೇಳ್ರಿ. ಸಾರಿಗೆ ಸಚಿವರ ನಮ್ಗೇನಾದ್ರೂ ಬಾಯ್ಸ್ಗೆ ಎಣ್ಣೆ ಫ್ರೀ ಮಾಡ್ಬಿಟ್ಟಿದ್ರೆ ನಾವು ಅವ್ರ ಹೆಸರುಗಳನ್ನ ಎದೆ ಮೇಲೆ ಹಾಕೊಂಡು ಓಡಾಡ್ತಿದ್ವಿ. ಇದು ಅಮಿತ್ ಶಾ. ಅಮಿತ್ ಶಾ. ಅಮಿತ್ ಶಾ. ಸರಿ ಸರಿ. ಇದು ಬ್ರೋ ದರ್ಶನ್. ಪುನೀತ್ ರಾಜ್ಕುಮಾರ್. ಓ, ಇದು ಗೊತ್ತಿಲ್ಲ ಅಂದ್ರೆ ಅಷ್ಟೇ. ಗೊತ್ತೇ ಇಲ್ಲ ಬ್ರೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಕ್ರೇಜಿ ಆಗಿರೋ ವಿಡಿಯೋನ ಮಾಡಬೇಕು ಅಂತ ಹೊರಟಿದ್ದೀನಿ. ನಾನು ನಮ್ಮ ಮಹಾಜನತೆಗೆ ಹೋಗಿ ಒಂದಿಷ್ಟು ಜನರಲ್ ಕ್ವಶನ್ಸ್ಗಳನ್ನ ಕೇಳ್ತೀನಿ, ಅದ್ರ ಜೊತೆಗೆ ಒಂದಿಷ್ಟು ಚೈಲ್ಡ್ಹುಡ್ ಪಿಕ್ಸ್ಗಳನ್ನ ತೋರಿಸಿ ಇದು ಯಾರು ಐಡೆಂಟಿಫೈ ಮಾಡಿ ಅಂತ ಹೇಳ್ತೀನಿ. ಎಷ್ಟು ಜನ ಐಡೆಂಟಿಫೈ ಮಾಡ್ತಾರೆ, ಎಷ್ಟು ಜನ ರೈಟ್ ಆನ್ಸರ್ ಕೊಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನು ಇವತ್ತು ಒಂದಿಷ್ಟು ಚಿತ್ರಗಳನ್ನ ತೋರಿಸ್ತೀನಿ. ಆ ಚಿತ್ರದಲ್ಲಿ ಯಾರು ಇರೋದು ಅಂತ ಹೇಳಿ ಕರೆಕ್ಟಾಗಿ ಗೆಸ್ ಮಾಡಬೇಕು. ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಕೇಳೋ ಪ್ರಶ್ನೆಗಳು ತೀರಾ ಸುಲಭವಾಗಿರುತ್ತೆ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿ ನನ್ನ ಕಡೆಯಿಂದ 1000 ರೂಪಾಯಿ ಗಿಫ್ಟ್ ಆಗಿರುತ್ತೆ. ಓಕೆನಾ? ಸೊ ಈಗ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು MLA ಫುಲ್ ಫಾರ್ಮ್ ಏನು? ಎಲ್ಲ ಹಿಂದೆ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ. ಗೊತ್ತಿಲ್ಲ ಬ್ರೋ. ಬ್ರೋ ವೋಟ್ ಹಾಕ್ತಿರ್ತಾನೆ. ನಾನಿನ್ನ ವೋಟರ್ ಐಡಿನೇ ಮಾಡಿಸಿಲ್ಲ. ಅದಕ್ಕೆ ನಮ್ಮ ದೇಶ ಇನ್ನೂ ಡೆವಲಪಿಂಗ್ ಅಲ್ಲೇ ಇರೋದು. ಇದು ಕರೆಕ್ಟ್. MLA ಫುಲ್ ಫಾರ್ಮ್ ಏನು? MLA ನಮ್ಮ ತಾಲೂಕು MLA ಇರುತ್ತೆ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಮಿನಿಸ್ಟರ್ ಗೊತ್ತಿಲ್ಲ ಅಣ್ಣ. ಮಿನಿಸ್ಟರ್ ಆಫ್ ಲಾ ಅಡ್ಮಿನಿಸ್ಟ್ರೇಟರ್ ಅಲ್ಲ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಬಾ, ಜನ್ಮ ಸಾರ್ಥಕ ಆಯ್ತು ಬ್ರೋ. ಹೇಳಿದವ್ರು ಯಾರು ಹೇಳಿಲ್ಲ ಬ್ರೋ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇದೆ ಅಂದ್ರೆ ಎಷ್ಟು MLAಗಳಿದ್ದಾರೆ ಗೊತ್ತಿಲ್ಲ? 30 ಜನ. 30 ಜನ. 28 500 ಇರ್ಬೋದು. ಆಲ್ಮೋಸ್ಟ್ 70-75. 117. ಮೇ ಬಿ 100 ದಾಟಿರ್ಬೋದು. ಮೇ ಬಿ 100. ಏನು ಆನ್ಸರ್? 52. 52. 200+. ವಾಟ್ ಇಸ್ ಬ್ಯಾಡ್ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಹಂಗೆಲ್ಲ ಇರುತ್ತೆ ಬೇರೆ. ಆಪ್ಷನ್ ಕೊಡಿ, ಚೂಸ್ ಮಾಡಿ. ಆಪ್ಷನ್ 200, 224, 234, 244. 234. ರಾಂಗ್ ಆನ್ಸರ್. ಆಪ್ಷನ್ ಕೊಟ್ಟರು ಕರೆಕ್ಟಾಗಿ ಹೇಳಿಲ್ಲ. 60 MLA ಇರ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಅಷ್ಟು ಜಾಗ ಇರಲ್ಲ ಕಣೋ. ಪಾರ್ಲಿಮೆಂಟ್ ಅಲ್ಲಿ ಜಾಗ ಇಲ್ಲ. ಇವ್ರು MLAಗಳನ್ನೇ ಅಷ್ಟು ಕುಂಡ್ರಿಸ್ಕೊಬಿಡ್ತೀಯಾ? ಆನ್ಸರ್ ಏನ್ ಗೊತ್ತಾ? ಆನ್ಸರ್ ಬಂದು ಕರ್ನಾಟಕದಲ್ಲಿ 224 MLAಗಳಿದ್ದಾರೆ. 67 ಜಾಗ ಇಲ್ಲ ಅಂದ್ರಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ? 29. 29. 30. 29. 29. 38. 9. ಯಾವ ಇವೆಲ್ಲ? 28 ಅನ್ಸುತ್ತೆ. 28. 31. ಆನ್ಸರ್ ಬಂದು 31 ಕರೆಕ್ಟ್. ಯಾವಾಗಾಯ್ತು? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೀದರ್. ಚಿತ್ರದುರ್ಗ ಮೈಸೂರು. ಎರಡು ಅಲ್ಲ ಬ್ರಾ. ಬಿಜಾಪುರ ಅಲ್ಲ. ನೀವು ನಾರ್ಮಲ್ ಕ್ವೆಶ್ಚನ್ಸ್ ಕೇಳಿ, ಆರ್ ಆಸ್ಕಿಂಗ್ ಡಿಫಿಕಲ್ಟ್ ಕ್ವೆಶ್ಚನ್ಸ್. Okay, what is normal questions according to you? According to me, these are normal questions. No, these are difficult questions. These are difficult. What is your normal questions according to you? Like 2+2. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. 2+2 ನೆಕ್ಸ್ಟ್ ಟೈಮ್ ಬಂದು ಇವ್ರನ್ನ ಕೇಳಬೇಕಂತೆ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ 2 ಜಿಲ್ಲೆಗಳು ಯಾವುವು? ಒಂದು ಬೆಳಗಾವಿ. ಅದೇನು ಒಂದು ರೀಸ್ ಮಾಡ್ತೀರೇನ್ರಿ? ಮಾಡ್ತಾರೆ. ಒಂದು ಬೆಳಗಾವಿ, ಇನ್ನೊಂದು ನಮ್ದೇ ಕಲಬುರ್ಗಿ ಅಂತ. ನಮ್ದೇ ನಿಮ್ದೇ ಎಲ್ಲ ಹೇಳ್ಬೇಡಿ, ಇರೋದು ಹೇಳಿ. ಬೆಳಗಾವಿ ಅಣ್ಣ, ಇನ್ನೊಂದು ಗೊತ್ತಿಲ್ಲ. ಬೆಳಗಾವಿ, ತುಮಕೂರು. ಕರೆಕ್ಟ್ ಬ್ರೋ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ? ಫ್ರೀ ಬಸ್ಸು, ಒಳ್ಳೆ ಮಜಾ ಮಾಡ್ತಾ ಇದ್ದೀರಲ್ಲ. ಓಕೆ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರು? ಅವಮಾನ ರೀ, ಫ್ರೀ ಬಸ್ ಕೊಟ್ಟವ್ರಿ. ಇದಕ್ಕಾದ್ರೂ ಹೇಳ್ರಿ. ಸಾರಿಗೆ ಸಚಿವರ ನಮ್ಗೇನಾದ್ರೂ ಬಾಯ್ಸ್ಗೆ ಎಣ್ಣೆ ಫ್ರೀ ಮಾಡ್ಬಿಟ್ಟಿದ್ರೆ ನಾವು ಅವ್ರ ಹೆಸರುಗಳನ್ನ ಎದೆ ಮೇಲೆ ಹಾಕೊಂಡು ಓಡಾಡ್ತಿದ್ವಿ. ನಿಮಗೆ ಅಂಥದ್ರಲ್ಲಿ ಬಸ್ನ ಫ್ರೀ ಮಾಡಿದ್ದಾರೆ. ಫ್ರೀಯಾಗಿ ನೀವು ಓಡಾಡೋರು, ನಾವಲ್ಲ. ಹೇಳ್ಬೇಕು. ಕುಮಾರಸ್ವಾಮಿ. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಸುರೇಶ್ ಜಾರಕಿಹೊಳಿ ಅಲ್ಲ. ಹೆಸರು ಗೊತ್ತಿಲ್ಲ. ಹೆಸರು ಫ್ಲಾಶ್ ಆಗ್ತಲ್ಲ ಬ್ರೋ. ಹೇಳ್ಕೊಡ್ಬೇಡಿ ಸರ್. ನೀವ್ ಹೇಳ್ಕೊಟ್ರೆ ನಮಗ್ ಪ್ರಯೋಜನನೇ ಇಲ್ಲ ಅಂತ ನಾವಾಗ ನಾವೇ ತಿಳ್ಕೊಬೇಕು. ಇವೆಲ್ಲ ನೀವ್ ಹೇಳಿದ್ರೆ ಇವಾಗ ಕೇಳಿಸ್ಕೊತೀವಿ, ಹಂಗೆ ಬಿಟ್ಬಿಡ್ತೀವಿ ನಾವು.
ಈಗ ನಾನು ಹೇಳಿದ್ರೆ ಬ್ರೋ ನೀವ್ ಹೇಳಿದ್ರೆ ಲೈಕ್ ನೀವು ಇನ್ಫ್ಲೂಯೆನ್ಸರ್ ನಾನು ಹೇಳಿದ್ರೆ ಕೇಳ್ತೀರಾ ಆದ್ರೂ ಗೊತ್ತಾಗುತ್ತೆ. ಇವತ್ತು ಸಾರ್ಥಕ ಆಯ್ತು ನನ್ನ ಜೀವನ. ಯೂಟ್ಯೂಬ್ ಎಲ್ಲ ನೋಡಿ ನಾವೇ ಆಲ್ಮೋಸ್ಟ್ ಆಲ್ ನಮಗೆ ನಾಲೆಡ್ಜ್ ಬಂದಿರೋದು ನಿಮ್ಮಿಂದನೇ ಅಲ್ವಾ? ಧನ್ಯವಾದ ಮಿಸ್ ಬ್ರೋ. ಧನ್ಯರಾದ್ವಿ ರಾಜ್ಯದಲ್ಲಿ. ಆನ್ಸರ್ ಬಂದು ರಾಮ್ಲಿಂಗ್ ರೆಡ್ಡಿ. ರಾಮ್ಲಿಂಗ್ ರೆಡ್ಡಿ. ರಾಮ್ಲಿಂಗ್ ರೆಡ್ಡಿ. ಸೊ ಮುಜರಾಯಿಗೂ ಅವರೇ, ಹಾಗೆ ಸಾರಿಗೆ ಸಚಿವರು ಅವರೇ. ನಮ್ಮ ಕರ್ನಾಟಕದ DCM ಯಾರು? ನಿಜ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. DCM DCM ಅಂದ್ರೆ ಏನು ಹೇಳಿ? DM ಗೊತ್ತು. DM ಅಂದ್ರೆ ಏನು? ಡ್ರಾಪ್ ಮೆಸೇಜ್. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. DCM ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳ್ದೆ. ಪಾಪ ನ್ಯೂಸ್ ಅಲ್ಲಿ ಹಾಕೊಂಡು ರುಬ್ತಾನೆ ಇರ್ತಾರ್ರಿ ಅವ್ರನ್ನ. ಆನ್ಸರ್ ಬಂದು PK ಶಿವಕುಮಾರ್. ಎಲೆಕ್ಟ್ರಿಸಿಟಿ ಮಿನಿಸ್ಟರ್ ಯಾರು ಅಂದ್ರೆ ಎನರ್ಜಿ ಮಿನಿಸ್ಟರ್ ಅಂತ ಕರೀತಾರೆ. ಅವರು ನಮ್ಮ ಬೆಂಗಳೂರಲ್ಲೇ MLA. ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ ಬರೋದವ್ರ ಅಂತ ಅವ್ನ ಹೆಸರೇನು? ಸೂರ್ಯ ನಿಂಗೆ ಒಳ್ಳೇದ್ ಮಾಡ್ತಾನ. ಅವನು ಜಮೀರ್ ಅಹಮದ್. ಜಮೀರ್ ಅಹಮದ್. ಅವ್ರೇನಾ? ಅಲ್ಲ ಬ್ರೋ, ಅವ್ರು ಮಾಡಿದ ಕೆಲ್ಸಕ್ಕೆ ಫೇಮಸ್ ಆಗಿದಾರೋ ಇಲ್ಲ ಗೊತ್ತಿಲ್ಲ. ಪಾಪ ಅವ್ರ ಡೈಲಾಗ್ಸ್ ಗಳಿಗೆ ಫೇಮಸ್ ಮಾಡಿದೀರಾ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಆನ್ಸರ್ ಬಂದು KJ ಜಾರ್ಜ್. ಜಾರ್ಜ್ ವಿದ್ಯುತ್ ಸಚಿವರು. ಲೋವರ್ ಹೌಸ್ ಅಪ್ಪರ್ ಹೌಸ್ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ 2 ಹೌಸ್ಗಳಿದಾವೆ. ಲೋಕಸಭೆ ಮತ್ತೆ ರಾಜ್ಯಸಭೆ. ಲೋಕಸಭಾದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ರಾಜ್ಯಸಭಾದಲ್ಲಿ ಎಷ್ಟು ಜನ ಮೆಂಬರ್ಸ್ ಗಳಿದ್ದಾರೆ? ಟೋಟಲಿ 425 ಅಂತ ನಾನು ಅನ್ಕೊಂಡಿದ್ದೀನಿ. 425 ಅಂತ ನೀವು ಅನ್ಕೊಂಡಿದ್ದೀರಿ. ಲೋಕಸಭೆಯಲ್ಲಿ 524, ರಾಜ್ಯಸಭೆಯಲ್ಲಿ 128. 2 ರಾಂಗ್ ಒಬ್ರು. ಲೋವರ್ ಹೌಸ್ ಅಲ್ಲಿ 545 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 543 ಮೆಂಬರ್ಸ್ನ ಎಲೆಕ್ಟ್ ಮಾಡಿ ಅವರು ಲೋವರ್ ಹೌಸ್ಗೆ ಹೋಗಿರ್ತಾರೆ. 2 ಮೆಂಬರ್ಸ್ನ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತಾರೆ. ರಾಜ್ಯಸಭಾದಲ್ಲಿ 250, ಅದರಲ್ಲಿ 238 ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. 12 ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಇರ್ತಾರೆ. ನಿಜ ಹೇಳ, ನಾನು ಇವತ್ತಿನವರೆಗೂ ವೋಟ್ ಹಾಕಿಲ್ಲ. ನನ್ಗೆ ಇವಾಗ 25, ನಾನು ಹಾಕೋದು ಇಲ್ಲ. ನಾನು ಇದಕ್ಕೆ ಏನ್ ಹೇಳಲಿ ಬ್ರೋ, ನಮ್ ಜನ ಚೇಂಜ್ ಆಗ್ಬೇಕು. ಒಂದ್ ಹೇಳ್ತೀನಿ, ಇಂಥ ಕಚಡ ರಾಜಕಾರಣ ಇಟ್ಕೊಂಡು ನಮ್ ದೇಶ ಉದ್ಧಾರ ಆಗ್ಬೇಕಂದ್ರೆ ನೀವೇ ಹೇಳ್ರಿ ಬ್ರೋ. ನೀವು ಕರೆಕ್ಟ್ ಆಗಿರೋ ವೋಟ್ ಹಾಕಿದ್ರೇನೆ. ಈಗ ಓಕೆ ಬ್ರೋ, ಸಿಂಪಲ್, ಒಬ್ಬ ಒಳ್ಳೆ ವ್ಯಕ್ತಿ ಬರ್ತಾನೆ ಬ್ರೋ. ನೀವ್ ಹಿಂಗೆ ನಾನು ವೋಟ್ ನಾನು ಉಪೇಂದ್ರ ಬಂದ್ರೆ ಹಾಕ್ತೀನಿ ಬ್ರೋ. ಯಾರು ಅವರೇ ಹೇಳ್ದ ನಾನು ನಿಲ್ಲಲ್ಲ ಅಂತ ಹೇಳಿ. ಅಲ್ಲ, ಆ ಪಕ್ಷ ಬಂದ್ರೆ ನಾನು ಹಾಕ್ತೀನಿ ಬ್ರೋ. 100% ಹೆಂಗು ಬ್ರೋ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಬ್ರೋ, ಕಲ್ ತಗೊಂಡ್ ಹೊಡೆದ್ರೇನೆ ಬ್ರೋ. ಇವಾಗ ನೀವು ರಾಜಕಾರಣಿಗೆ ಯಾರಿಗೋ ಒಬ್ರಿಗೆ ವೋಟ್ ಹಾಕ್ತೀರಾ ಬ್ರೋ, ನಿಮ್ ಕರ್ತವ್ಯ ಏನ್ ಬ್ರೋ? ವೋಟ್ ಹಾಕ್ಬಿಟ್ಟು ಸುಮ್ಮನೆ ಬಿಡೋದಾ? ಹೋಗ್ ಪ್ರಶ್ನೆ ಕೇಳೋ, ನಾನು ನಿಂಗೆ ವೋಟ್ ಹಾಕಿದೀನಿ, ನನಗೆ ಕೆಲಸ ಆಗಿಲ್ಲ, ಮಾಡ್ಕೊಡು ಅಂತ ಹೇಳಿ. ಕೇಳ್ತೀರಾ ಬ್ರೋ? ಕೇಳ್ತೀರಾ? ಕೇಳ್ತೀನಿ ಬ್ರೋ, ಬಟ್ ಅವ್ರು ನನ್ ಕೈಗೆ ಸಿಗ್ಬೇಕಲ್ಲ. ನೀವು ವೋಟ್ ಹಾಕಿಲ್ಲ ಹೆಂಗ್ ಬ್ರೋ ಕೇಳ್ತೀರಾ? ನನಗೆ ಪೊಲಿಟಿಷಿಯನ್, ನೀವು ವೋಟೇ ಹಾಕಿಲ್ಲ ಹೆಂಗ್ ಬ್ರೋ ಕೇಳ್ತೀರಾ? ನಾನು ಹಾಕಿದ್ರೆ ಕೇಳ್ತೀನಿ ಅಂತ ನಾನು ಹೇಳ್ತಿದ್ದೀನಲ್ಲ ಬ್ರೋ. ಹಾಕಿದ್ರೆ ಕೇಳ್ತೀನಿ. ಕೇಳ್ತೀರಾ? ವಿಧಾನಸೌಧ ಮುಂದೆ ಇವರು RCB ಪ್ಲೇಯರ್ಸ್ನೆಲ್ಲ ಸನ್ಮಾನ ಮಾಡಿ ಕಳ್ಸಿದ್ರು. ಓಕೆ, ಸಾಮಾನ್ಯ ಜನ ಎಲ್ಲಿದ್ರು ಅವ್ರು ಎಲ್ಲಿದ್ರು ನೀವೇ ವ್ಯತ್ಯಾಸ ನೋಡ್ರಿ ಬ್ರೋ. ಈಗ ಜಸ್ಟ್ ನಾವ್ ಅವ್ರನ್ನ ಟಚ್ ಮಾಡಕ್ಕಾದ್ರೂ ಆಗುತ್ತಾ, ಕೇಳಕ್ಕಾದ್ರೂ ಆಗುತ್ತಾ? ನೀವೇ ಬ್ರೋ ಕೇಳ್ಬೇಕು ಬ್ರೋ. ಯಾಕೆ ಬ್ರೋ ಕೇಳಕ್ಕಾಗಲ್ಲ? ನೀವು ಒಬ್ಬರಿಂದ ಕೇಳಕ್ ಆಗಲ್ಲ ಬ್ರೋ. ವಿಡಿಯೋ ಮಾಡಿ ಬ್ರೋ, ಒಂದ್ 10 ಜನ ಸೇರ್ಸ್ಕೊಳ್ಳಿ ಬ್ರೋ. ವೋಟ್ ಹಾಕಿದೀನಿ, ನಮ್ಗೆ ಕೆಲಸ ಅಂದ್ರೆ ಇವತ್ತು ಒಬ್ಬರನ್ನ ಕೇಳಕ್ ಆಗದೆ ಇರ್ಬೋದು, ಬಟ್ ಒಂದಲ್ಲ ಒಂದಿನ ಆಗೈತೆ. ಅದಕ್ಕೋಸ್ಕರ ನಾನು ಏನಕ್ಕೆ ಇಷ್ಟೆಲ್ಲ ಕಾನ್ಸೆಪ್ಟ್ ಎಲ್ಲ ಮಾಡಿದೆ ಅಂದ್ರೆ ವೆರಿ ಸಿಂಪಲ್. ನಮ್ಮ ಜನ ಬದಲಾಗಬೇಕು. ನಮ್ಮ ಜನಕ್ಕೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗೊತ್ತಾಗಬೇಕು, ನಮ್ಮ ರಾಜ್ಯದ ಬಗ್ಗೆ ಗೊತ್ತಾಗಬೇಕು, ನಮ್ಮ ಜಿಲ್ಲೆ ಬಗ್ಗೆ ಗೊತ್ತಾಗಬೇಕು. ನಮ್ಮ MLA ಯಾರು, MP ಯಾರು, ನಮ್ಮ ಚೀಫ್ ಮಿನಿಸ್ಟರ್ ಯಾರು, DCM ಯಾರು, ನಾಳೆ ದಿನ ಯಾರಿಗೆ ಪ್ರಶ್ನೆ ಮಾಡಬೇಕು. ಈಗ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೋದು, ನಿಮ್ಮ ಎಜುಕೇಷನ್ ಚೆನ್ನಾಗಿರ್ಬೋದು, ನಿಮ್ಮ ಕಾಲೇಜ್ ಚೆನ್ನಾಗಿ ಎಲ್ಲ ಚೆನ್ನಾಗಿರ್ಬೋದು. ನಾಳೆ ದಿನ ಪ್ರಾಬ್ಲಮ್ ಅಂದರೆ ಯಾರನ್ನ ಕೇಳ್ತೀರಾ ಅವರು? ಆಮೇಲೆ ಬೇಕು ನೋಡೋದೇ ನಾನು ವೋಟ್ ಹಾಕಿಲ್ಲ. ನೀವು ಹೋಗಿ ಕೇಳಿದ್ರೆ MLA ಅದನ್ನು ವೋಟ್ ಹಾಕಿದ್ದೀನೋ ಅಂತ ಕೇಳ್ತಾರೆ, ಏನು ಹೇಳ್ತೀರಾ? ಆಗ ಹಾಕಿಲ್ಲ ಅಂತ ಹೇಳ್ತೀನಿ, ನಡೆ ಮನೆಗೆ ಅಂತಾರೆ ಅಷ್ಟೇ. ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ಟೈಮ್ ದಯವಿಟ್ಟು ಪ್ರಶ್ನೆ ಮಾಡಿ ಬ್ರೋ. ಯೂತ್ಗಳಿಗೂ ವೋಟ್ ಹಾಕ್ಬೇಕು, ಅದಕ್ಕೆ ಬಡ್ಕೊಳೋದು ವೋಟ್ ಹಾಕ್ರಿ, ವೋಟ್ ಹಾಕ್ರಿ, ವೋಟ್ ಹಾಕ್ರಿ. ಅವಾಗ ಗೊತ್ತಾಗುತ್ತೆ ಯಾರು MLA ನಿಂತಿದ್ದಾರೆ ಏನು ಅಂತ. ನೆಕ್ಸ್ಟ್ ಟೈಮ್ ವೋಟ್ ಹಾಕಿ, ಕರೆಕ್ಟಾಗಿರೋರು ವೋಟ್ ಹಾಕಿ. ಒಂದಿಷ್ಟು ಬೇಬಿ ಇಮೇಜಸ್ಗಳನ್ನ ತೋರಿಸ್ತೀನಿ, ಅದರಲ್ಲಿ ಯಾರು ಅಂತ ಗೆಸ್ ಮಾಡಬೇಕು. ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದ್ಯಾರು? ನಿಜವಾಗ್ಲೂ ಗೊತ್ತಿಲ್ಲ ನಂಗೆ. ರಮೇಶ್ ಅರವಿಂದ್ ಅವರ. ರಮೇಶ್ ಅರವಿಂದ್. ಬುಲೆಟ್ ರಕ್ಷಕ. ಎಷ್ಟೋ ಜನ ನಾನು ಇದೀನಿ ಅಂತ ಪಿಕ್ಚರ್ ನೋಡಿದ್ರು. ಹೊಸ ಫೋಟೋ ಯಾವ್ದಾದ್ರು ಇದ್ರೆ ತೋರಿಸಿ. ಅದು ಹೆಂಗ್ ಕೂಡ ಮಗು ಆಗುತ್ತೆ ಹೊಸ ಫೋಟೋ ಅಂದ್ರೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಕ್ಲೂ ಕೊಡಿ ಸರ್. ಹಿಂಟ್ ಕೊಡ್ಲಾ? ಹೇಳ್ಕೊಡಿ. ನಿಮ್ಮ ಅಮ್ಮಂದಿರಿಗೆ ಇವರು ಫೇವ್ರೆಟ್ ಹೀರೋ. ಪ್ರಭಾಕರ. ಇವರು ನಿಮ್ಗೆ ಇಷ್ಟನೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನಿಮ್ಮ ಅಮ್ಮಂಗಂತೂ ಇಷ್ಟ. ರವಿಚಂದ್ರನ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇದ್ಯಾರು ಬ್ರೋ? ಚಿಕ್ಕ ವಯಸ್ಸಲ್ಲಿ ಎಷ್ಟು ಕ್ಯೂಟ್ ಆಗಿದ್ರೆ ಇವತ್ತು ಅಷ್ಟೇ ಕ್ಯೂಟ್ ಆಗಿದ್ದಾರೆ. ಧ್ರುವ ಸರ್ಜನ ಬ್ರೋ, ಅದು ಹುಡುಗಿ ಬ್ರೋ. ಹುಡುಗಿನ ಮಾತೇ ಇಲ್ಲ. ರಾಧಿಕಾ ಪಂಡಿತ ಅಲ್ಲ. ಇವ್ರನ್ನ ಬೆಣ್ಣೆಗೆ ಹೋಲಿಸ್ತಾರೆ. ಗೊತ್ತಿಲ್ಲಣ್ಣ. ಹುಡುಗರಿಗೆ ಇವ್ರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ದಿಗಂತ್ ಹುಡುಗಿ
ರಚಿತಾರಾಮ್ ಇಷ್ಟನಾ ಬ್ರೋ ನಿಮ್ಗೆ? ಹೀರೋಯಿನ್ ರೀಸೆಂಟ್ ಆಗಿ ಮದ್ವೆ ಆಯ್ತಲ್ಲ ಬ್ರೋ. ಐ ಡೋಂಟ್ ನೋ. ಚೈತ್ರ ಅಲ್ಲ, ಯಾವ ಆಂಗಲ್ ಇಂದ ಬ್ರೋ? ಐಶ್ವರ್ಯ ಅಲ್ಲ, ಆಶಿಕ ರಂಗನಾಥ್. ಹುಡುಗಿ ಫೋಟೋ ತೋರಿಸಿ ಇಷ್ಟು ಫಾಸ್ಟು ಏನಣ್ಣ ನಿನ್ ಟ್ಯಾಲೆಂಟ್. ಹೆಂಗೆ ಹೆಂಗೆ ನೋಡಿದ್ದೆ ಫೋಟೋ. ಫೋಟೋ ನೋಡಿದ್ರಾ? ಓಕೆ, ಇದ್ಯಾರು? ವಿಷ್ಣುವರ್ಧನ್. ವಿಷ್ಣುವರ್ಧನ್. ಕಾಂಟ್ ಗೆಸ್. ರಕ್ಷಿತ್ ಶೆಟ್ಟಿ. ಒಂದು ಹಿಂಟ್ ಕೊಡ್ಲಾ? ಇವರು ಆಕ್ಚುಲಿ ಪೊಲಿಟಿಷಿಯನ್. ಇಂಡಸ್ಟ್ರಿಯಲ್ಲಿ ಇಲ್ಲ, ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲ. ಮಗ ಅವ್ರ ನೇಮ್ ಗೊತ್ತಾಗ್ತಿಲ್ಲ. ನೋ ಬ್ರೋ. ನಿಜ ಗೊತ್ತಾಗ್ಲಿಲ್ಲ. ಮೋದಿ, ನರೇಂದ್ರ ಮೋದಿ. ಗುರು ನಮ್ಮ ಬಾಸು ನರೇಂದ್ರ ಮೋದಿ. ಬಾ ನಮ್ಮ ಪಕ್ಕ ನರೇಂದ್ರ ಮೋದಿ ಫ್ಯಾನ್ ಗುರು. ಓಕೆ ಬ್ರೋ, ಯಾರಿದು? ಇವಾಗ ಏನ್ ಕೂದಲು ಕಾಣಿಸ್ತದೆ, ಕೂದಲು ಇಲ್ಲ ಅನ್ಬಿಟ್ಟು ನೋಡಿ ಗೊತ್ತಾಗ್ಬಿಡುತ್ತೆ. ದೇವೇಗೌಡರು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಇವ್ರು ನೋಡೇ ಇಲ್ಲ ನಾನು ಯಾವ 200% ನೋಡಿದ್ರೆ ಇವ್ರ ಬಗ್ಗೆ ಗೊತ್ತು ನಿಮ್ಗೆ. ಹಿಂಟಾ? ಈಸ್ ಎ ಪವರ್ಫುಲ್ ಪೊಲಿಟಿಷಿಯನ್. ಇವ್ರ ಹೆಸರು ತುಂಬಾ ಕೇಳ್ಬಂತು ರೀಸೆಂಟ್ ಡೇಸ್ ಅಲ್ಲಿ. ಗೊತ್ತಾಗ್ತಿಲ್ಲ. ಇದು ಅಮಿತ್ ಶಾ. ಅಮಿತ್ ಶಾ. ಅಮಿತ್ ಶಾ ಗುರು. ನಿಮ್ಮ ಅಮಿತ್ ಶಾಗೆ ಅಮಿತ್ ಶಾ ಸರಿ ಯೋಗಿ ಆದಿತ್ಯನಾಥ್. ಸಾರಿ ಅಲ್ಲ, ಒಂದೇ ರಾಜಕೀಯ ಪ್ರಾಬ್ಲಮ್ ಆಗುತ್ತೆ. ಯಾರಿದು? ಗೊತ್ತಿಲ್ಲ ಬ್ರೋ. ಓಕೆ, ಒಂದು ಹಿಂಟ್ ಕೊಡ್ತೀನಿ. ಇವರು ಕನ್ನಡದಲ್ಲಿ ಕಾಮಿಡಿಯನ್. ಕೀರ್ತಿರಾಜ್. ಅಲ್ಲ, ಗೊತ್ತಿಲ್ಲ ಬ್ರೋ? ಗೊತ್ತಿಲ್ಲ? ಗೊತ್ತಿಲ್ಲ. ಕೋಮಲ್. ಕರೆಕ್ಟ್ ಬ್ರೋ. ಇದು ಬ್ರೋ ದರ್ಶನ್. ಪುನೀತ್ ರಾಜ್ಕುಮಾರ್. ಎಲ್ಲಿ ಬ್ರೋ? ಕ್ರಿಕೆಟ್ ಪ್ಲೇಯರ್ ಅವರು. ಅಲ್ಲ ಬ್ರೋ, ಆಕ್ಟರ್. ಆನ್ಸರ್ ಬಂದು ರಾಕಿಂಗ್ ಸ್ಟಾರ್ ಯಶ್. ಇದ್ಯಾರು ಬ್ರೋ ಇದು? ಗೊತ್ತಿಲ್ಲ ಬ್ರೋ. ಬ್ರೋ ಇದು ಗೊತ್ತಿಲ್ಲ ಅಂದ್ರೆ ಅಷ್ಟೇ. ಗೊತ್ತೇ ಇಲ್ಲ ಬ್ರೋ. ಗೊತ್ತಿಲ್ಲ? ಹಿಂಟ್. ಇವ್ರನ್ನ ಕರ್ನಾಟಕದ ಸುಲ್ತಾನ ಅಂತ ಕರೀತಾರೆ. ಗೊತ್ತಿಲ್ಲ ಬ್ರೋ. ದರ್ಶನ್. ಇದು ಹೀರೋನಾ? ಆಬ್ವಿಯಸ್ಲಿ ಬ್ರೋ, ಬರೀ ಹೀರೋ ಅಲ್ಲ, ಫೇಮಸ್ ಹೀರೋ. ಡಾಲಿ. ಯಶ್. ವಿಜಯ ರಾಘವೇಂದ್ರ. ವಿಷ್ಣುವರ್ಧನ್ ಸರ್. ಗಾಬರಿ. ಇದು ಯಾರು ಬ್ರೋ? ಮಲಿಂಗ. ಅಲ್ಲ, ಹತ್ರ ಇದ್ದೀರಾ. ಆಕ್ಚುಲಿ ಇವ್ರು ಕ್ರಿಕೆಟ್ ಪ್ಲೇಯರ್ ಬ್ರೋ. ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ? ಕೂದಲು ಯಾರ್ದ ಆ ಥರ ಐತೇಳ? ಅರ್ಜುನ್ ಸರ್ಜಾ. ಗೊತ್ತಿಲ್ಲ ಬ್ರೋ. ಇದು ಕ್ರಿಕೆಟ್ ಪ್ಲೇಯರ್ ಬ್ರೋ. ರಿಂಕಿ ಪಾಯಿಂಟಿಂಗ್. ಗೊತ್ತಾಗ್ತಿಲ್ಲ. ಗಾಡ್ ಆಫ್ ಕ್ರಿಕೆಟ್. ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್. ಅದೇ ಅದು. ಬಾಸು ಅಂತೀರಾ? ಬಾಸು ನೋಡಿದ್ರೆ ರಿಂಕಿ ಪಾಯಿಂಟಿಂಗ್ ತರ ಕಾಣ್ತ ಗುರು. ಸಾರಿ ನನಗೆ ಪರವಾಗಿಲ್ಲ ಬ್ರೋ. ಇದು ಗೊತ್ತಾಗ್ತಿಲ್ಲ. ಗೊತ್ತೇ ಆಯ್ತಿಲ್ಲ ಮಗ. ಗೊತ್ತಿಲ್ಲ. ದೊಡ್ಡಣ್ಣ. ಲೇಡೀಸಾ ಬ್ರೋ? ಇದು ಯಾವ ತರ ಲೇಡೀಸ್ ತರ ಕಾಣಿಸ್ತದ ಬ್ರೋ? ಇವ್ರ ಥಿಂಕಿಂಗ್ ಗೆ ಯಾರು ಮ್ಯಾಚ್ ಮಾಡಕ್ಕೂ ಆಗಲ್ಲ. ಉಪೇಂದ್ರ ಭಾಸ್ಕರ್. ಇಂತ ರುಚಿ ಬೇರೆ ಇಲ್ಲ. ಓಕೆ, ಹೆಂಗನ್ಸ್ತು ಕ್ವಶನ್ಸ್? ಸಖತ್ತಾಗಿತ್ತು, ಆದ್ರೆ 1000 ರೂಪಾಯಿ ಅಪ್ಡೇಟ್ ಆಗ್ಬೇಕು ಅಂತ ಅನ್ಸ್ತು. ನಿಮ್ಗೆ ಈಗ ಅನಿಸ್ತಾ ಇದೆ? ಹೌದು. ತಲೆ ಬಡ ಏನೂ ಗೊತ್ತಾಗಿಲ್ಲ. ಚೆನ್ನಾಗಿತ್ತು. ಆಯ್ತು. ಓಕೆ, ಸರಿ, ಜೋಕ್ಸ್ ಅಪಾರ್ಟ್. ಸೊ ಏನಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡಿದೆ ಅಂತ ಅಂದ್ರೆ, ಇದನ್ನೆಲ್ಲ ನಾವು ಓದಿರ್ತೀವಿ, ಒಂದು ಮರ್ತೋಗ್ಬಿಟ್ಟಿದೆ. ಬಟ್ ಮರೆಯುವಂಥದ್ದಲ್ಲ. ನಮ್ಮ ಪಾರ್ಲಿಮೆಂಟಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಎಷ್ಟು ಡಿಸ್ಟ್ರಿಕ್ಟ್ಸ್ಗಳಿದ್ದಾವೆ, ನಮ್ಮ ಕರ್ನಾಟಕ ಬಗ್ಗೆ. ಈಗ ಯಾರೋ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಇಲ್ಲ ಬೇರೆ ದೇಶದಿಂದ ಬರ್ತಾರೆ, ಇಲ್ಲ ಬೇರೆ ರಾಜ್ಯದಿಂದ ಬರ್ತಾರೆ. ನಿಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಂದ್ರೆ 28 ಇರ್ಬೋದೇನೋ, 29 ಇರ್ಬೋದೇನೋ. ಸೊ ಅದಕ್ಕೋಸ್ಕರ ಇದೊಂದು ರೀಕ್ಯಾಪ್ ಆಗಲಿ ಅಂತ ಹೇಳಿ ಕೇಳಿದೆ. ಬಟ್ ಎಲ್ಲರೂ ಒಳ್ಳೆ ಮಜಾ ಮಾಡಿದ್ರೆ, ನಾನು ಮಜಾ ಮಾಡಿದೆ, ನೀವು ಅಲ್ಟಿಮೇಟ್ ರೀ. ಮಾತ್ರ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ಒಂದು ಕಾಂಟೆಂಟ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡೋಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲ.